ಈ ಆತ್ಮಲೋಕದ ಒಂದು ಕನೆಕ್ಷನ್ ಕ್ಷಣದಲ್ಲಿ ಅಪ್ಪನ ಜೊತೆ ನಾನು ಮಾತಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅವರ ಮನದಾಳದ ಮಾತನ್ನು ಕೇಳಿ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಕರುಳು ಚುರುಕನ್ನೋ ಥರ ಆಯಿತು. ಜೊತೆಗೆ ನಮ್ಮ ಮನೆಯವರು ಬಂದ ತಕ್ಷಣ ಮಗನ ಜೊತೆ ಮಾತಾಡೋದಕ್ಕೆ ತುಂಬ ನೋವಿನಲ್ಲಿದ್ದರು. ಆ ನೋವು ಏನು ಅಂತ ಹೇಳಿದ್ರೆ, ಈ ವಿಡಿಯೋನ ಥಂಬ್ನೈಲ್ ಟೈಟಲ್ನ ನೋಡಿದ್ದೀರಿ. ಎಲ್ಲರೂ ನೋಡಿ ಅಂತ ಹೇಳಲ್ಲ, ಎಲ್ಲರೂ ನಂಬಿ ಅಂತ ಕೂಡ ಹೇಳೋದಿಲ್ಲ. ಸುಮ್ಮನೆ ಬಂದು ಟೈಮ್ ಪಾಸ್ ನೋಡಿ ಬೇಡದರ ಕಮೆಂಟನ್ನು ದಯವಿಟ್ಟು ಹಾಕಬೇಡಿ. ಎಲ್ಲರ ಅವರವರ ಭಾವನೆ ತುಂಬ ಮುಖ್ಯ ಆಗಿರುತ್ತೆ. ನಿಮ್ಗೆ ವಿಡಿಯೋ ನೋಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮಗೊಂದು ಆಪ್ಷನ್ ಇದೆ, ಖಂಡಿತ ಸ್ಕ್ರೋಲ್ ಮಾಡಿ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಸುಸ್ವಾಗತ. ಇವತ್ತು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಆತ್ಮಲೋಕದ ಒಂದು ಕನೆಕ್ಷನ್ ಇರುವಂತಹ ಒಂದು ವಿಡಿಯೋ ಇದಾಗಿರುತ್ತೆ. ಎರಡನೇ ಬಾರಿ ನಮ್ಮನೆಯವ್ರು ಹೋಗಿ ಒಂದೂವರೆ ತಿಂಗಳಿಗೆ ನಾನು ಮಾಡಿಕೊಂಡಂತಹ ದಿನದ ಆ ಕ್ಷಣ ತುಂಬ ನನ್ನನ್ನು ಸ್ಟ್ರಾಂಗ್ ಆಗಿ ಮಾಡಿತ್ತು. ಮತ್ತು ಅವರ ಒಂದು ವರ್ಷದ ಕಾರ್ಯ ಆಗಿ ವರ್ಷದ 1 ತಿಂಗಳ ನಂತರ ಮತ್ತೆ ನನಗೆ ಆ ಭಾಗ್ಯ ಲಭಿಸಿರುವಂಥದ್ದು ತುಂಬ ಸಂತೋಷ, ಆನಂದ ಬಾಷ್ಪ ಎರಡೂ ಸಹ ನನಗೆ ಆದಂಥದ್ದು. ಎರಡನೇ ಮಗನೊಟ್ಟಿಗೆ ಆತ್ಮಲೋಕದ ಒಂದು ಕನೆಕ್ಷನ್ ಮಾಡಿಕೊಂಡಿರುವಂಥದ್ದು. ನಮ್ಮ ಪರ್ಸ್ನಲ್ ವಿಷಯಗಳಾದರೂ ಸಹ ನಾನು ಯಾಕೆ ನನ್ನ ಚಾನಲ್ ಮೂಲಕ ನಾನು ಇಂಥ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ತೀನಿ ಅನ್ನೋದು ಎಷ್ಟೋ ಜನರಿಗೆ ಮೋಟಿವೇಟ್ ಆಗುತ್ತೆ ಅಂತ ನನ್ನ ಭಾವನೆ. ಖಂಡಿತ ನಾನು ಮೊದಲೇ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಯಾರಿಗೆ ಇದರಲ್ಲಿ ನಂಬಿಕೆ ಇಲ್ವೋ ಅಂಥವ್ರ ವಿಡಿಯೋ ದಯವಿಟ್ಟು ನೋಡಬೇಡಿ. ನಿಮಗೊಂದು ಆಪ್ಷನ್ ಯೂಟ್ಯೂಬೇ ಕೊಟ್ಟಿದೆ, ಸ್ಕ್ರೋಲ್ ಮಾಡಿ ಬಿಟ್ಬಿಡಿ. ಯಾಕೆ ನಿಮ್ಮ ಸಮಯನ ವೇಸ್ಟ್ ಮಾಡ್ತೀರಾ ಅಂತ ನಾನು ನಿಮಗೆ ಹೇಳುವಂಥದ್ದು. ನೋಡಿ ಒಂದು ಮೋಟಿವೇಟ್ ಆಗ್ತೀರಿ. ಇಲ್ಲ ನೀವು ಮೋಟಿವೇಟ್ ಆಗಿಲ್ಲ ಅಂದರೂ ಸಹ ನನ್ನ ಭಾವನೆಗೆ ನೀವು ಬೆಲೆ ಕೊಟ್ಟು ಒಂದು ಒಳ್ಳೆ ಕಮೆಂಟನ್ನು ಹಾಕ್ತೀರಿ ಅನ್ನೋದು ಇದ್ದರೆ ಮಾತ್ರ ವಿಡಿಯೋ ನೋಡಿ. ಸುಮ್ಮನೆ ನಿಮ್ಮ ಸಮಯ ವೇಸ್ಟ್ ಮಾಡಬೇಡಿ. ಬರವಣಿಗೆ ಇಷ್ಟಿಷ್ಟು ಉದ್ದ ಬರೆದು ನಿಮ್ಮ ಟೈಮು ಕೂಡ ಹಾಳು ಮಾಡ್ಕೋಬೇಡಿ, ಆಯಿತಾ? ಪೂರ್ತಿ ವಿಡಿಯೋ ನೋಡಿ. ನನ್ನ ಮಗನೊಟ್ಟಿಗೆ, ಜೊತೆಗೆ ನಾನು ಮಧ್ಯ ನನ್ನ ತಂದೆ ಒಟ್ಟಿಗೆ ಮಾತಾಡಿದ್ದೀನಿ, ನಮ್ಮ ಮನೆಯವರೊಟ್ಟಿಗೆ ಕೂಡ ಮಾತಾಡಿದ್ದೀನಿ. ಅದು ಏನು ಅಂತ ಹೇಳಿ ಪುಟ್ಟದಾಗಿ ಕ್ಲಿಪ್ಪಿಂಗ್ಸ್ಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಪೂರ್ತಿ ವಿಡಿಯೋ ನೋಡ್ಕೊಂಬನ್ನಿ, ಮತ್ತೆ ಸಿಗೋಣ. ಈಗ ನಿಮ್ಮ ತಂದೆ ಮಹೇಶ್ ಅವರು ಬಂದು ನಿನ್ನ ಕಣ್ಣು ಮುಂದೆ ನಿಂತ್ಕೊಂಡಿದ್ದಾರೆ. ಮುಖ ನೋಡು, ಅವ್ರ ಮುಖ ಹೇಗಿದೆ? ಅವ್ರ ಮುಖ. ನಿಮ್ಮ ತಂದೆಗೆ ಏನಂತ ಕರಿತಾ ಇದ್ದೆ ನೀನು? ಅಪ್ಪ 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 ಅಪ್ಪ. ಅವರ ಮುಖ ಹೇಗಿದೆ? ನಿಮ್ಮ ತಂದೆ ಮುಖ ಹೇಗಿದೆ? ನಗು ಮುಖ ಇದೆಯಾ ಅಥವಾ ಸಪ್ಪುದಿದಾರ? ಬೇಜಾರಾಗಿದ್ದಾರಾ? ಸರಿ, ಹೇಳು ಅಪ್ಪಂಗೆ ಚೆನ್ನಾಗಿದೆಯಪ್ಪ ಅಂತ ಹೇಳು. ಅವ್ರು ಏನ್ ಹೇಳ್ತಾ ಇದ್ದಾರೆ ಅದನ್ನ ನನಗೆ ಹೇಳ್ಬೇಕು. ಓಕೆ ಸರಿ. ಈಗ ಅವ್ರೇನು ಹೇಳ್ತಾ ಇಲ್ಲ ಅಂದ್ರೆ ಅವ್ರಿಗೆ ಕ್ಷಮೆ ಕೇಳು. ಅಪ್ಪ, ನಮ್ಮಿಂದ ಏನಾದ್ರೂ ಬೇಜಾರಾಗಿದ್ರೆ ನಮ್ಮನ್ನ ಕ್ಷಮಿಸ್ಬಿಡು, ನನ್ನ ಜೊತೆ ಮಾತಾಡಪ್ಪ ಅಂತ ಹೇಳು. ಅಪ್ಪನ್ಗೆ ಹೇಳು, ಅಪ್ಪನ್ನ ಕರ್ಕೊಂಡು ಬಂದಿರೋ ಸೋಲ್ಗಳಿಗೆ ಅಪ್ಪನಿಗೆ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ. ನಿಮ್ ಕಡೆಯಿಂದ ಆಗ್ಲಿ ಯಾರ ಕಡೆಯಿಂದಾನೂ ಆದ್ರೂ ಏನೇ ತಪ್ಪಾಗಿದ್ರೆ ಅಪ್ಪನ್ ಕರ್ಕೊಂಡ್ ಬಂದಿರೋ ಸೋಲ್ಗಳಿಗೆ ಕ್ಷಮೆ ಕೇಳಿ. ಅಪ್ಪ ಬಂದಿದ್ದಾರೆ, ಅಪ್ಪನ ಜೊತೆ ಮಾತಾಡ್ಬೇಕು. ಆ ಪರಮೇಶ್ವರನಿಗೆ ನಿಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮೆ ಕೇಳಿ, ಕ್ಷಮೆ ಇರ್ಲಿ. ಬಂದಿರೋ ಅಪ್ಪನಿಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಡಿ ದೇವ್ರೆ ಅಂತ ಪ್ರಾರ್ಥನೆ ಮಾಡು. ನಿನ್ ಮನಸ್ಸಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಅವ್ರು ನಮ್ ಜೊತೆ ಮಾತಾಡೋ ತರ ಮಾಡಿ ದೇವ್ರೆ. ಒಂದೆರಡು ಮಾತು ಮಾತಾಡ್ಬೇಕು ಅಷ್ಟೇ. ಅವರು ನಮ್ ಜೊತೆ ಒಂದೆರಡು ಮಾತು ಮಾತಾಡಕ್ಕೆ ಅವಕಾಶ ಮಾಡ್ಕೊಡಿ. ಓಕೆ, ಇವಾಗ ರಿಲ್ಯಾಕ್ಸ್ ಆಗು. ಆ ದೇವರು
ನಿನ್ನ ತಂದೆಯ ಕೈ ಹಿಡ್ಕೊಂಡು ಪುನಃ ನಿನ್ನ ಹತ್ರ ಕರ್ಕೊಂಡ್ ಬರ್ತಾರೆ ಸುರಕ್ಷಿತವಾಗಿ. ಓಕೆ, ಅಲ್ಲಿ ಏನೇ ನೆಗೆಟಿವಿಟಿ ಇದ್ರೂ ಅದನ್ನೆಲ್ಲ ಹೋಗ್ಲಾಡಿಸಿ, ನೀನಿರೋ ಸ್ಥಳದಲ್ಲಿ ಏನೇ ನೆಗೆಟಿವಿಟಿ ಇದ್ರೂ ಅದನ್ನೆಲ್ಲ ಹೋಗಲಾಡಿಸಿ ಒಂದು ಶೀಲ್ಡ್ ಹಾಕೊಂಡು ನಿಮ್ಮ ತಂದೆ ನಿನ್ನ ಮುಂದೆ ಬರ್ತಾರೆ. ಓಕೆ, ಒಂದು ಪಾಸಿಟಿವ್ ಇರೋ ಒಂದು ಶೀಲ್ಡ್ ಹಾಕೊಂಡು ನಿಮ್ಮ ತಂದೆನ ನೀನು ನಂಬಿರೋ ದೇವರು ನಿನ್ನ ಕಣ್ಣು ಮುಂದೆ ಕರ್ಕೊಂಡು ಬರ್ತಾರೆ. 1, ನಿಮ್ಮ ತಂದೆ ಆಕಾಶದಿಂದ ಇಳಿದು ನಿನ್ನ ಕಣ್ಣು ಮುಂದೆ ಬರ್ತಾ ಇದ್ದಾರೆ. ನೀನು ನಂಬಿರೋ ದೇವರು ನಿನ್ನ ತಂದೆಯ ಕೈ ಹಿಡ್ಕೊಂಡು ನಿನ್ನ ಕಣ್ಣು ಮುಂದೆ ಕರ್ಕೊಂಡು ಬರ್ತಾ ಇದ್ದಾರೆ. 3 ಅನ್ನೋವಷ್ಟರಲ್ಲಿ ಅವರು ನಿನ್ನ ಕಣ್ಣು ಮುಂದೆ ತಂದು ನಿಲ್ಲಿಸ್ತಾರೆ. 2, ನಿಮ್ಮ ತಂದೆ ಮಹೇಶ್ ಅವರ ಕೈ ಹಿಡ್ಕೊಂಡು ನೀನು ನಂಬಿರೋ ದೇವರು ನಿನ್ನ ಕಣ್ಣು ಮುಂದೆ ಕರ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ 3, ಈಗ ಅಪ್ಪ ಬಂದು ನಿನ್ನ ಕಣ್ಣು ಮುಂದೆ ನಿಂತ್ಕೊಂಡಿದ್ದಾರೆ. ಓಕೆ, ಅಪ್ಪ ಹೆಂಗಿದ್ರೆ ನಿನ್ಗಿಷ್ಟ? ನಗು ಮುಖದಲ್ಲಿದ್ರೆ ಇಷ್ಟನಾ ಅಥವಾ ಸಪ್ಪಗಿದ್ರೆ ಇಷ್ಟನಾ? ಮುಖ. ನಗು ಮುಖ. ಇವಾಗ್ಲೂ ಕೂಡ ನಗು ಮುಖದಲ್ಲೇ ಬಂದು ನಿನ್ ಕಣ್ ಮುಂದೆ ನಿಂತ್ಕೊಂಡಿದ್ದಾರೆ. ಹೇಳು, ನಗು ಮುಖದಲ್ಲಿದಾರ ಅವ್ರು ಸಪ್ಪಗಿದಾರ? ಮುಖ. ನಗು ಮುಖದಲ್ಲಿ ಅವ್ರಿದ್ದಾರೆ. ಓಕೆ, ನೀನ್ ಮಾತಾಡು. ಅಪ್ಪ ಎಲ್ಲಾದ್ರೂ ನೀನ್ ಹುಟ್ಟಿ ಬಂದಿದೀಯಾ ಅಥವಾ ಇನ್ನೂ ಹುಟ್ಟಿ ಬರ್ತೀಯಾ? ಹುಟ್ಟು ಬರ್ತಾರಂತೆ. ಹುಟ್ಟಿ ಬರ್ತಾರೆ. ಯಾರು ಹುಟ್ಟೋದಕ್ಕೆ ಬರ್ತಾರೆ? ಅಣ್ಣನ ಹೊಟ್ಟೆ. ನಿಮ್ಮ ಅಣ್ಣನ ಹೊಟ್ಟೆಯಲ್ಲಿ ಹುಟ್ಟು ಬರ್ತಾರೆ. ಓಕೆ, ಏನಾಗಿ ಹುಟ್ಟು ಬರ್ತಾರೆ? ಗಂಡ ಅಥವಾ ಹೆಣ್ಣ? ಗಂಡು ಮಗನಾಗಿ ಹುಟ್ಟಿ ಬರ್ತಾರೆ. ಓಕೆ, ಅಪ್ಪ ನೀನ್ ಎಷ್ಟನೇ ಲೋಕದಲ್ಲಿದೀಯ ಮೇಲೆ? ಮೂರನೇ ಲೋಕದಲ್ಲಿದ್ದಾರೆ. ಓಕೆ, ವೆರಿ ಗುಡ್. ಸರಿ ಅಪ್ಪ, ನಿನ್ನ ಆಶೆ ಏನಾದ್ರೂ ಇತ್ತಾ? ನಾವು ಪೂರ ಮಾಡ್ತೀವಿ. ಏನು ಇಲ್ಲ ಅಂತಿದಾರ? ಹ್ಮ್. ಓಕೆ, ಮಮ್ಮಿ ಆಮೇಲೆ ಅಣ್ಣ ಆಮೇಲೆ ನನ್ನನ್ನ ನೀನು ನೋಡ್ತಾ ಇದೀಯಪ್ಪ? ನಿನ್ನ ಆಶೀರ್ವಾದ ನನ್ನ ಮೇಲಿದೆಯಾ? ಇದೆ ಅಂತ ಅವ್ರೆ. ಓಕೆ, ಇದೆ ಅಂತ ಹೇಳ್ತಾ ಇದಾರೆ. ಮಮ್ಮಿಗೆ ಏನಾದ್ರೂ ಹೇಳ್ಬೇಕಾ ಅಪ್ಪ? ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಚೆನ್ನಾಗಿ ಮಮ್ಮಿನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಮಮ್ಮಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತಾ ಇದಾರಾ? ಓಕೆ, ಹೇಳ್ಕೊಳ್ಳಕ್ಕೆ ಆಗದೆ ಇರೋ ಒಂದು ವಿಷಯ ಅದಕ್ಕಿಂತ ಮುಂಚೆ ಏನಾದ್ರೂ ಹೇಳ್ಕೋಬೇಕು ಅನ್ಕೊಂಡಿರ್ತಾರೆ, ಅದು ಆಗಿರಲ್ಲ, ಆನ್ ದ ಸ್ಪಾಟ್ ಡೆತ್ ಆಗಿರುತ್ತಲ್ಲ, ಅಂತ ಒಂದು ವಿಷಯ ಏನಾದ್ರೂ ಹೇಳ್ಕೊಳ್ಳೋದಿದೆಯಾ ಅಪ್ಪನಿಗೆ? ಅದನ್ನ ಹೇಳ್ಕೊಳಕ್ ಹೇಳು. ಅಂತದೊಂದು ಏನಾದ್ರೂ ಇದ್ರೆ, ವಿಷಯ ಇದ್ರೆ. ಚೆನ್ನಾಗಿರಿ ಅಂತ. ಒಟ್ನಲ್ಲಿ ಚೆನ್ನಾಗಿರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೀವೆಲ್ಲ ಚೆನ್ನಾಗಿರೋದೇ ಅವ್ರ ಆಸೆ, ಆತರ ಏನಿಲ್ಲ ಅಲ್ವಾ? ಸರಿ. ಆಮೇಲೆ ನಿಮ್ಮ ಕುಟುಂಬದವರು ನಿಮ್ಮ ತಂದೆ ನಿಮ್ ಜೊತೆಗಿಲ್ಲ, ನಿಮ್ಮ ತಂದೆಯ ಆಶೀರ್ವಾದ ನಿಮ್ ಜೊತೆಗಿಲ್ಲ ಅಂತ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ. ಹೇಳಿ ಪಾಪ, ನೀವು ನಮ್ ಜೊತೆ ಇಲ್ವಾ? ಈಗಲೂ ಇರ್ತೀನಿ, ಮುಂದೆನೂ ಇರ್ತೀನಿ ಅಂತ. ನಿಮ್ ಜೊತೆಲೇ ಇರ್ತೀನಿ ಅಂತ ಹೇಳ್ತಾರೆ. ಮತ್ತೆ ಅವರೆಲ್ಲ ಹೇಳೋ ಮಾತುಗಳು? ನೋಡ್ತಾ ಇದ್ದೀನಿ ಅಂದವರು. ಎಲ್ಲರನ್ನ ನೋಡ್ತಾ ಇದಾರಂತ? ಅವ್ರ ಜನ ಹೇಳ್ತಾರೆ, ಜನದ ಮಾತು ನೀವು ಕೇಳಬಾರ್ದು. ಓಕೆ, ಇವಾಗ ನಿಮ್ ತಂದೆಯವ್ರು ನಿಮ್ ಜೊತೆ ಇಲ್ಲ ಅಂತ ಹೇಳ್ಬಿಟ್ರೆ, ಇಲ್ಲಿ ಸಲ್ಲದ ಮಾತು ಮಾತಾಡ್ಬಿಟ್ರೆ ಅದನ್ನ ನೀವು ಕೇಳಬಾರ್ದಲ್ವಾ? ಅದು ಅವ್ರಿಗೇನ್ ಗೊತ್ತು? ಅವ್ರು ನಿಮಗ್ ತೊಂದರೆ ಕೊಡ್ಬೇಕು ಅಂತಾನೆ, ನಿಮಗ್ ಕಷ್ಟ ಕೊಡ್ಬೇಕು ಅಂತಾನೆ ಆತರ ಹೇಳ್ತಾರೆ. ನಿಮ್ ತಂದೆಯವ್ರು ನಿಮ್ ಜೊತೆ ಇಲ್ದೇನೆ ಇರ್ತಾರಾ? ನಿಮ್ ತಂದೆಯವ್ರ ಆಶೀರ್ವಾದ ಇಲ್ದೇನೆ ಇರುತ್ತಾ?
ಇರುತ್ತಲ್ವಾ? ಹ್ಮ್ ಅದು ನಿಮಗೆ ಗೊತ್ತಿರುತ್ತೆ, ನಿಮ್ಮ ತಂದೆಯವರು ನಿಮ್ಮ ಜೊತೆ ಇದ್ದಾರೋ ಇಲ್ವಾ ಅಂತ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಅಷ್ಟೇ. ಬೇರೆ ಜನರ ಮಾತು ಕೇಳಿ ಇರೋಕ್ಕಾಗಲ್ಲ ಅಲ್ವಾ? ಜನ 100 ಹೇಳ್ತಾರೆ, ಜನರ ಮಾತು ಕೇಳಬಾರ್ದಲ್ವಾ? ಚೆನ್ನಾಗಿದ್ರು ಒಂದು ಹೇಳ್ತಾರೆ, ಚೆನ್ನಾಗಿಲ್ದೇ ಇದ್ರು ಒಂದು ಹೇಳ್ತಾರೆ. ಸರಿ, ಅಪ್ಪ ಹಾಗೆ ಕೇಳಿ, ಕೃಷ್ಣ ತಾತ, ಮಲ್ಲಿಕ್ ತಾತ ನಿಮ್ಮ ಜೊತೆ ಇದ್ದಾರ ಅಪ್ಪ ಮೇಲೆ? ಒಟ್ಟಿಗೆ ಇದ್ದಾರಂತೆ. ಜೊತೆ ಇದ್ದಾರಂತ? ಓಕೆ. ನಿಮ್ಮ ಅಪ್ಪನಿಗೆ ಹೇಳು, ಅಪ್ಪ ನಿನ್ನ ವರ್ಷದ ಕಾರ್ಯ ಹುಟ್ಟಿದ ದಿನ ಆಚರಣೆ ಮಾಡಿದ್ವಿ, ನೀವು ಬಂದಿದ್ರಾ ಹೇಳಿ? ಅಲ್ಲಿ ಬಂದಿದ್ರಾ? ಅವ್ರ ವರ್ಷದ ಕಾರ್ಯ ಮಾಡೋವಾಗ ನಿಮ್ಮ ತಂದೆ ಅಲ್ಲಿ ಬಂದಿದ್ರಾ? ಬಂದಿದ್ರಂತ? ಓಕೆ. ನೀವು ಮಾಡಿರೋ ಪೂಜೆ, ನೀವು ಮಾಡಿರೋ ಏನೇ ಅವ್ರಿಗೆ ಏನೋ ಫುಡ್ ಮಾಡಿದ್ರು ಅದನ್ನ ಸ್ವೀಕಾರ ಮಾಡಿದಾರ ಅವರು? ಮಾಡಿದಾರಂತೆ. ಓಕೆ, ಮಾಡಿದಾರಂತೆ. ಇವಾಗ ಯಾರೇ ನೀವು ವರ್ಷದ ಕಾರ್ಯ ಮಾಡಿದ್ರು ಕೂಡ ಅಲ್ಲಿ ಆ ನಿಮ್ಮ ಪೂರ್ವಜರು ಪ್ರೆಸೆಂಟ್ ಬಂದಿರ್ತಾರೆ ಅವರು. ಓಕೆ, ನೀವು ಮಾಡೋ ಪೂಜೆ ಅದು ಕೆಟ್ಟದಾಗೆ ಇರಲಿ ಚೆನ್ನಾಗೇ ಇರಲಿ ಹಿಂಗೆ ಇರಲಿ ಅದನ್ನ ಅವರು ಸ್ವೀಕಾರ ಮಾಡೇ ಮಾಡ್ತಾರೆ, ಬಂದಿರ್ತಾರೆ ಅವರು. ಆಮೇಲೆ ಮಮ್ಮಿಗೆ ಆಮೇಲೆ ನಿಮ್ಮ ಅಣ್ಣಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಚೆನ್ನಾಗಿರಿ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತವ್ರೆ. ಚೆನ್ನಾಗಿರಿ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸರಿ. ನಿಮ್ಮ ತಂದೆನ ನಿನ್ನ ಹತ್ರ ಕರಿ. ಪಕ್ಕದಲ್ಲೇ ಇದ್ದಾರೆ. ಹತ್ರನೇ ಇದ್ದಾರೆ. ಹಂಗಂದ್ರೆ ಅಪ್ಕೋಪ್ಪ, ನಿಮ್ಮ ತಂದೆನ ಒಂದ್ಸತಿ ತಪ್ಕೊ. ಸರಿ, ಮುತ್ತು ಕೊಡೋಕೆ ಹೇಳು ಅಪ್ಪನಿಗೆ. ನಿನ್ನ ಹಣೆಗೆ ಒಂದು ಮುತ್ತು ಕೊಡೋಕೆ ಹೇಳು. ಅಪ್ಪ ಅಂದ್ರೆ ಇಷ್ಟ ನನಗೆ. ಏನ್ ಮಾಡ್ತಾ ಇದ್ದಾರೆ? ತಪ್ಕೊಂಡಿದ್ದಾರೆ. ಓಕೆ. ಏನಾದ್ರೂ ಹೇಳ್ತಾ ಇದಾರ ನೋಡು ನಿನಗೆ? ಖುಷಿಯಾಗಿರೋ ಮಗನೆ ಅಂತವ್ರೆ. ಖುಷಿಯಾಗಿರು ಮಗನೇ ಅಂತ ಹೇಳ್ತಾ ಇದ್ದಾರೆ. ಸರಿ, ನಿಮ್ಮ ಮಮ್ಮಿ ಇದ್ದಾರೆ ಅಲ್ಲೇ, ಮಮ್ಮಿ ಹತ್ರ ಹೋಗಕ್ಕೆ ಹೇಳು. ಹೋದ್ರಾ? ಹೋಗಿದ್ದಾರೆ. ಸರಿ, ಮಮ್ಮಿಗೆ ಏನಾದ್ರು ಹೇಳ್ಬೇಕಾ? ಅವರು ಹೇಳ್ಕೊಳ್ಳೋದಕ್ಕೆ ಹೇಳು. ಖುಷಿಯಾಗಿರಿ ಅಂತವ್ರೆ. ಖುಷಿಯಾಗಿರಿ ಅಂತ ಹೇಳ್ತಾ ಇದ್ದಾರಾ? ಸರಿ. ಅಮ್ಮ ಅಲ್ಲೇ ಇದ್ದಾರೆ. ಅಮ್ಮನಿಗೆ ಏನಾದ್ರು ಕ್ವಶನ್ ಕೇಳ್ಬೇಕಾ ಮೇಡಮ್? ನೀವು ನಿಮ್ಮ ಮನೆಯವ್ರಿಗೆ ಏನಾದ್ರು ಒಂದು ಕ್ವಶನ್ ಕೇಳಿ. ಏನಿಲ್ಲ, ಅವರು ಇಲ್ಲ ಅನ್ನೋದೇ ನಮ್ಗೆ ಸಂಕಟ, ನೋವು. ಆದ್ರೂ ಅವ್ರು ನಮ್ಮನ್ನ ನೋಡ್ತಿದ್ದಾರೆ, ನಮ್ ಕೆಲ್ಸದಲ್ಲಿ ಯಶಸ್ಸು ಕೊಡ್ತಾರೆ ಅಂತ ಅನ್ಕೊಂಡಿದೀವಿ. 1 ವರ್ಷ ಗಂಟ ನಾವೇನು ಕೇಳಿಲ್ಲ. ಇನ್ಮೇಲೆ ನಾವ್ ಅನ್ಕೊಂಡಂಗೆ ಕೆಲ್ಸ ಆಗುತ್ತಾ ಅವ್ರಿಗೆ ಗೊತ್ತಿದೆ. ಈಗ ಆತ್ಮ ಅದನ್ನ ಕೇಳಿ. ನಾವ್ ಮಕ್ಳನ್ನ ಬಿಟ್ಟು ಹೋಗ್ಬಿಟ್ರು. ಈಗ ಅವ್ರ ಭವಿಷ್ಯ ಕಟ್ಬೇಕು. ನನ್ಗೆ ಅನ್ಕೊಂಡಂಗೆ ಎಲ್ಲ ನಡಿಬೇಕು. ನಿಂತು ನನ್ಗೆ ಮಾಡಿಸ್ಕೊಡ್ತಾರ? ನಮ್ಗೆ ಯಾರು ಇಲ್ಲ, ಈಗ ಯಾರು ಇಲ್ಲ. ಅವರೇ ದೇವ್ರು ನಮ್ಗೀಗ. ಅದನ್ನ ಕೇಳ್ಬೇಕು. ಕೇಳು ಅಮ್ಮ, ನಿಮ್ ತಂದೆಯವ್ರಿಗೆ ಕೇಳು. ಅಮ್ಮ ಏನ್ ಕೇಳ್ತಾ ಇದಾರಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದಾರ? ಏನ್ ಆನ್ಸರ್ ಮಾಡ್ತಾ ಇದಾರೆ ನಮ್ಗೆ ಹೇಳ್ತಾ ಹೋಗು. ಹಿಂದೆ ನಾನು ಇರ್ತೀನಿ ಅಂತವ್ರೆ. ನಿಮ್ ಹಿಂದೆ ನಾನು ಇರ್ತೀನಿ ಅಂತ ಹೇಳ್ತಾ ಇದಾರ? ಓಕೆ ಓಕೆ. ನಮ್ ತಂದೆ ಹೇಳಿ ಮೇಡಮ್. ನಮ್ ತಂದೆ ಬಂದಿದಾರ? ಅವ್ರ ಹತ್ರ ಒಂದ್ ಮಾತಾಡಬಹುದಾ ಅಂತ. ಇಲ್ಲ, ನಿಮ್ ತಂದೆನ ಕರ್ದಿಲ್ಲ, ನಾನ್ ಕರ್ದಿಲ್ಲ ಇನ್ನು. ನಿಮ್ ತಂದೆನ ಆಮೇಲೆ ಕರಿತೀನಿ. ಇವಾಗ ನಿಮ್ ಮನೆಯವ್ರು ಮಾತ್ರ ಬಂದಿರೋದು. ಓಕೆ, ಅವ್ರನ್ನ ಆಮೇಲೆ ಕರೆಯೋಣ. ನೀವು ಮಾತಾಡಿ, ನಿಮ್ಮ ಮನೆಯವ್ರ ಜೊತೆನೆ ಮಾತಾಡಿ ಫಸ್ಟ್. ಮತ್ತೆ ಸೈಟ್ಗಳು ನೀವೇನ್ ಅನ್ಕೊಂಡಿದ್ರಿ ಬದುಕಿದಾಗ ಹಾಗೆ ಈಗ್ಲೂ ನಾನು ಮಾರ್ಬೇಕು ಅನ್ಕೊಳ್ತಾ ಇದ್ದೀನಿ. ನೀವೇ ನಿಂತು ಮಾಡಿಸ್ಬೇಕು. ಈಗ ಅದ್ ಮಾಡಿಸ್ಕೊಡ್ತೀನಿ ಅನ್ನೋದಾದ್ರೆ ಹೇಳಿ, ನನಗೆ ಎಂತ ಆಗುತ್ತೆ ಅಂತ ಹೇಳಿ.
ಏನ್ ಹೇಳ್ತಾ ಇದ್ದಾರೆ ಅಂತಂದೆ? ಆಗುತ್ತೆ ಅಂತ ಹೇಳ್ತಾ ಇದ್ದಾರಾ ಅಥವಾ ಹೇಗೆ? ಎಲ್ಲ ಆಗುತ್ತೆ ಅಂತ ಇದಾರೆ. ಎಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರಾ? ಓಕೆ, ಸರಿ. ನೋಡಿ, ಅವ್ರು ಇರ್ತಾರೆ ಎಲ್ಲದ್ರಲ್ಲೂ, ಅವ್ರ ಕೈವಾಡ ಇರುತ್ತೆ ನಿಮ್ಮ ಮನೆಯವ್ರದ್ದು. ಬಟ್ ಪ್ರಯತ್ನ ಮಾಡೋದು ಮಾತ್ರ ನೀವು ಮಾಡ್ಬೇಕು. ಇವಾಗ ನೀವು ದೇಹದಲ್ಲಿ, ಶರೀರದಲ್ಲಿ ಇದ್ದೀರಾ, ಅವ್ರು ಶರೀರ ಬಿಟ್ಟಿದ್ದಾರೆ. ಓಕೆ, ಶರೀರ ಬಿಟ್ಟಿದ್ದಾರೆ ಅಂದ್ರೆ ಅವ್ರು ಏನ್ ಪ್ರಯತ್ನ ಮಾಡ್ಬೇಕು ಅದನ್ನ ಮಾಡ್ತಾರ ಅವರು. ಶರೀರದಲ್ಲಿ ಇರೋರ್ ಪ್ರಯತ್ನ ಜಾಸ್ತಿ ಇರ್ಬೇಕು. ಎಲ್ಲಾನು ಅವ್ರ ಮೇಲೆ ಹಾಕ್ಬಾರ್ದು ಅಲ್ವಾ? ಅವ್ರ ಆಶೀರ್ವಾದ ಇರುತ್ತೆ ನಿಮ್ ಮೇಲೆ. ಏನೇ ಅಂತ ಒಂದು ಕೆಟ್ಟ ಅನಾಹುತ ನಡೆದ್ರೆ ಅದಕ್ಕೆ ಅವ್ರು ಇದ್ದಾರೆ. ಬಟ್ ಏನ್ ಮಾಡ್ಬೇಕು ಅದನ್ನ ವಿಚಾರ ಮಾಡಿ ಯಾವ್ದು ಕೆಟ್ಟದ್ದು, ಯಾವ್ದು ಸರಿ ಇದೆ, ಯಾವ್ದಿಲ್ಲ ಅದ್ ನಿಮಗೂ ಗೊತ್ತಿದೆ. ಜನಗಳು ಹೇಳ್ತಾ ಇದ್ದಾರೆ ನಿಮ್ ಮನೆಯವ್ರು ನಿಮ್ ಜೊತೆ ಇಲ್ಲ ಅಂತ ಹೇಳಿದ್ರೆ ನೀವು ಜನಗಳ ಮಾತು ಕೇಳಬಾರ್ದಲ್ವಾ? ಅವ್ರಿಗೇನ್ ಗೊತ್ತು ನಿಮ್ಮ ಒಂದು ಸಂಬಂಧ, ನಿಮ್ಮ ಒಂದು ಬಾಂಧವ್ಯ. ಇಲ್ಲ, ಅವ್ರಿಲ್ಲ ಅಂತ ಜನಗಳ ಮಾತು ಕೇಳಬಾರ್ದು. ಈಗ ಅವ್ರಿಲ್ಲ ಅಂತ ಹೇಳೇನೆ ತುಂಬಾನೇ ನೋವು ಕೊಡ್ತಾ ಇದ್ದಾರೆ ನಮ್ಗೆ. ಅವ್ರಿದ್ರೆ ನೋವು ಕೊಡ್ತಿರ್ಲಿಲ್ಲ, ಅವ್ರಿಲ್ಲ ಅಂತ ಹೇಳೇನೆ ನೋವು ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡ್ತಾ ಇದ್ದಾರೆ. ಆ ತರ. ಓಕೆ ಓಕೆ, ಇವಾಗ ಅವರು ಶರೀರದಿಂದ ಶರೀರ ತ್ಯಾಗ ಮಾಡಿದ್ದಾರೆ, ಅವ್ರು ಇಲ್ಲ ಅಂತಾನೆ ಅವ್ರು ನೋವು ಕೊಡ್ತಾ ಇದ್ದಾರೆ, ಹೌದಲ್ವಾ? ನಮ್ಗೆ ಅವ್ರು ಇದ್ದಿದ್ರೆ ಆತರ ಮಾತಾಡ್ತಿರ್ಲಿಲ್ಲ. ಅವ್ರು ಇಲ್ಲ ಅಂತ ಹೇಳಿ ನಮ್ಗೆ ನೋವು ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಅವ್ರು ನೋಡ್ತಾ ಇದ್ದೀರಾ, ನೀವು ನೋಡ್ತಾ ಇದ್ದೀರಾ. ಮುಂದೆ ನಮ್ಗೆ ಒಳ್ಳೆ ದಿನ ಶುರುವಾಗುತ್ತಾ ಅಂತ ಹೇಳಿ ನನಗೆ. ನೋಡಿ, ಅವ್ರು ಸದಾ ನಿಮ್ ಜೊತೆಲಿ ಇರ್ತಾರೆ. ಅದ್ ಮಾತ್ರ ನೀವು ಒಂದು ಡೌಟೇ ಬೇಡ. ಓಕೆ, ಆಮೇಲೆ ಜನಗಳ ಮಾತು ಕಿವಿಲಿ ಹಾಕೊಳ್ಳೇಬೇಡಿ. ಇವಾಗ ಅವ್ರು ಹೋದಾಗ ಜನ ಜಾಸ್ತಿ ಎದ್ದು ನಿಲ್ತಾರೆ. ಅವ್ರಿದ್ದಾಗ ಯಾರು ಮುಂದೆ ಬರಲ್ಲ. ಅವ್ರು ಹೋದ್ಮೇಲೆ ನಿಮ್ಗೆ ಕಾಡೋದಕ್ಕೂ ಶುರು ಮಾಡ್ತಾರೆ, ಕಷ್ಟ ಕೊಡೋದಕ್ಕೂ ಶುರು ಮಾಡ್ತಾರೆ. ಬಟ್ ಯಾರನ್ನೂ ನಂಬಬಾರ್ದು. ನಿಮ್ ಕೆಲ್ಸ, ನಿಮ್ ಮನೆ, ನಿಮ್ ಮಕ್ಕಳು. ಹೌದು. ಯಾಕೆ ಅಂತಂದ್ರೆ ರಕ್ತ ಸಂಬಂಧಿಗಳೇ ನನ್ನ ಮಕ್ಕಳನ್ನ ಕಡೆಗಣಿಸ್ತಾ ಇದ್ದಾರೆ. ಅದೊಂದು ನಮ್ಗೆ ಕೊರೀತಾ ಇದೆ. ಈಗ ಅವ್ರು ಇದ್ದಿದ್ರೆ ನಮ್ಗೆ ಹಿಂಗ್ ಮಾಡ್ತಿದ್ರ ಅನಿಸ್ತಾ ಇದೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಇಲ್ಲ, ಅದು ನಾವೇ ತಿಳ್ಕೊಬೇಕು ಅದನ್ನ. ಅವ್ರು ಇದ್ದಿದ್ರೆ ಯಾರು ಮಾಡಲ್ಲ. ಇಲ್ದೇ ಇರೋವಾಗ್ಲೇನೆ ಮಾಡೋರೆಲ್ಲ. ರಕ್ತ ಸಂಬಂಧಿಗಳೇ ಜಾಸ್ತಿ ವಿರೋಧಿಗಳಿರ್ತಾರೆ ಅಲ್ವಾ? ಯಾರೂನೇ ಇಲ್ಲ ಈಗಿನ ಟೈಮಲ್ಲಿ. ಆದ್ರೆ ಇವ್ರು ನೋವು ಪಡ್ತಾ ಇರ್ತಾರೆ ನಿಮ್ ಮನೆಯವರು. ಯಾಕಂದ್ರೆ ಅವರು ಇವಾಗ ಶರೀರದಲ್ಲಿ ಇಲ್ಲ, ಶರೀರ ಬಿಟ್ಟು ಹೊರಗಡೆ ಇದ್ದಾರೆ. ನಂದೇ ಎಲ್ಲ ಜನ ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಕಷ್ಟ ಕೊಡ್ತಾ ಇದ್ದಾರೆ ಅಂತ ಅವ್ರಿಗೆ ನೋವು ಆಗ್ತಾ ಇರುತ್ತೆ. ಬಟ್ ಅಲ್ಲಿ ನಿಮ್ಮ ಕೆಲಸ ಜಾಸ್ತಿ ಇರುತ್ತೆ. ನೀವು ಗೆದ್ದು ಹೋರಾಡಿ ಗೆಲ್ಬೇಕು. ಆಗ ನಿಮ್ ಮನೆಯವ್ರಿಗೂ ಖುಷಿ ಆಗುತ್ತೆ. ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಎಷ್ಟೇ ಕಷ್ಟ ಕೊಟ್ರು ನನ್ನ ಹೆಂಡತಿ, ನನ್ನ ಮಕ್ಕಳು ನಿಭಾಯಿಸ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ ಅನ್ನೋ ತರ ಅವರಿಗೆ ನೀವು ಭರವಸೆ ಕೊಡ್ಬೇಕು. ಅವ್ರಿಗೆ ನೀವು ಧೈರ್ಯ ಕೊಡ್ಬೇಕಿತ್ತು. ಅದನ್ನೇ ದಿನ ಕೇಳ್ಕೊಳ್ತಾ ಇದೀವಿ. ಈಗ ಈ ಚಿಕ್ಕ ಮಗ ITA ಮಾಡ್ತಾ ಇದ್ದಾನೆ. ಅವ್ನ್ ದೊಡ್ಡವನು LLB ಜಾಯಿನ್ ಆಗ್ಬೇಕು ಅಂತಿದ್ದಾನೆ. ಅವ್ರಿಗೆ ಒಪ್ಪಿಗೆ ಇದೆಯಾ ಕೇಳಿ. LLB ಓದ್ಬೇಕು, ಓದಿಸ್ಲಾ ಅಂತ ಕೇಳಪ್ಪ. ಏನ್ ಖುಷಿ ಆಗುತ್ತೋ ಅದು ಮಾಡಿ ಅಂತಾರೆ. ಏನಂತೆ? ಏನ್ ಖುಷಿ ಆಗುತ್ತೆ ಅದನ್ನ ಮಾಡಿ ಅಂತಿದಾರಂತೆ. ಓಕೆ, ಹೌದು. ಅದು ಅಂತದೇ ಉತ್ತರ ಕೊಡೋರು ಅವರು. ಯಾಕಂದ್ರೆ ಅಲ್ಲಿ ಹೇಳೋ ತರ ಇರಲ್ಲ. ಒಂದೊಂದು ಕ್ವಶನ್ಗೆ ಆನ್ಸರ್ ಅವ್ರು ಹೇಳಿದ್ರೆ ಮುಂದೆ ಅದು ಹೈಡ್ ಆಗಿರುತ್ತೆ. ಓಕೆ, ಅದನ್ನ ನೀವು ಮಾಡ್ಬೇಕು. ಹಂಗಾದ್ರೆ ಎಷ್ಟನೇ ವರ್ಷಕ್ಕೆ ಅವರು ನಮ್ಮ ಮನೆಗೆ ಹುಟ್ಟು ಬರ್ತಾರೆ? ಈಗ ದೊಡ್ಡ ಮಗನ್ ಹೋಟೆಲ್ ಅಂತ ಹೇಳಿದ್ರಲ್ಲ, ಮಗನ್ ಮದ್ವೆ ಎಷ್ಟನೇ ವರ್ಷಕ್ಕೆ ಅಂತ ಒಂದ್ಸಲ ಕೇಳ್ಬಿಡು. ಎಷ್ಟನೇ ವರ್ಷಕ್ಕೆ ಅಂತ ಕೇಳಪ್ಪ ತಂದೆಗೆ. ಆಕ್ಚುಲಿ ಈ ತರ ಎಲ್ಲಾ ಕ್ವಶನ್ ಏನಿರುತ್ತೆ ಗೊತ್ತಾ ಮೇಡಮ್, ಇವು ಅವ್ನ್ ಮದ್ವೆ ಮಾಡೋದ್ ನಿಮ್ ಕೈಲಿರುತ್ತೆ, ಹೆಣ್ಣು ಹುಡ್ಕೋದ್ ನಿಮ್ ಕೈಲಿರುತ್ತೆ. ಅವ್ನ್ ಹಣೆ ಬರ ದೇವ್ರು ಬರ್ದಿರ್ತಾರೆ. ಓಕೆ, ಇದೇನ್ ಇರುತ್ತಲ್ಲ, ದೇವ್ರು ಏನ್ ಸೃಷ್ಟಿ ಮಾಡಿರ್ತಾರಲ್ಲ, ನಾವು ವಿರುದ್ಧವಾಗಿ ಹೋಗ್ಬಾರ್ದು. ಇಂಥ ಕ್ವಶನ್ ಎಲ್ಲ ನಾವು ಕೇಳ್ಬಾರ್ದು. ಒಂದು ಮೇಡಮ್ ಅದೇ ಕೇಳಿ. ಅಲ್ಲ, ಓದ್ಸಲ ಇದ್ರಲ್ಲಿ ಹೆಣ್ಮಗು ಅಂದ್ರು, ಈ ಗಂಡು ಅಂತಾರೆ. ಹೆಂಗ್ ಚೇಂಜ್ ಮಾಡ್ಕೋಬಹುದಾ? ಹೌದು ಹೌದು, ಚೇಂಜ್ ಮಾಡ್ಕೋಬಹುದು. ಇನ್ನು ಡಿಸ್ಕಷನ್ ನಡೀತಾನೆ ಇರುತ್ತಲ್ವಾ. ಒಂದ್ ವರ್ಷದ ಪ್ರಯಾಣ. ಇವಾಗ 1 ವರ್ಷ ಆಯ್ತಲ್ವಾ? ವರ್ಷದ ಮೇಲೆ 1 ತಿಂಗಳು. ಎಷ್ಟನೇ ವರ್ಷಕ್ಕೆ ಹುಟ್ಟು ಬರ್ತಾರೆ? 2 ವರ್ಷ ಆದ್ಮೇಲೆ. ಎಷ್ಟು ಹೇಳ್ತಾ ಇದಾರೆ? 2 ವರ್ಷ ಆದ್ಮೇಲೆ ಅಂತೆ.
ಓಕೆ 2 ವರ್ಷ ಆದ್ಮೇಲೆ ಹುಟ್ಟು ಬರ್ತಾರಂತೆ. ಆಮೇಲೆ ಫಸ್ಟ್ ಬಂದಾಗ ಅವರು ಪಂಚೆ ಬಟ್ಟೆ ಆಮೇಲೆ ತಿಲಕ ಎಲ್ಲ ಹಚ್ಕೊಂಡ್ ಬಂದಿದ್ರು ಅಲ್ವಾ? ಹೌದು. ಇವಾಗ ಅವರು ವೈಟ್ ಕಲರ್ ಬಟ್ಟೆನಲ್ಲಿ ಬಂದಿದ್ದಾರೆ. ಅಂದ್ರೆ ವೈಟ್ ಅಷ್ಟೇನಿರುತ್ತಲ್ಲ ಮನುಷ್ಯರ ಫಾರ್ಮ್ ಅಲ್ಲಿ ಇರ್ತಾರೆ. ನಾವು ಡೆತ್ ಆದ ತಕ್ಷಣನೇ ಕನೆಕ್ಟ್ ಮಾಡಿದ್ವಿ ಆಗ 1 ವರ್ಷದ ಹಿಂದೆ. ಓಕೆ, ಇವಾಗ 1 ವರ್ಷ ಆದ್ಮೇಲೆ ಹೀಲ್ ಆಗಿರ್ತಾರೆ. ತುಂಬಾ ಚೇಂಜಸ್ ಆಗಿರುತ್ತೆ ಮೇಲೆ. ಅವ್ರು ಏನ್ ಅನ್ಕೊಂಡಿರ್ತಾರೆ ಅದು ಚೇಂಜಸ್ನು ಅವ್ರು ಮಾಡಿರ್ತಾರೆ. ಓಕೆ, ಯಾಕಂದ್ರೆ ಭೂಮಿ ಮೇಲೆ ಏನ್ ನಡೀತಾ ಇದೆ ಅದೆಲ್ಲ ಗಮನಿಸ್ತಾ ಇರ್ತಾರೆ. ಹೀಲ್ ಆದ್ಮೇಲೆ ಮನುಷ್ಯನಿಗೆ ಯಾವುದೇ ತರದ ಆತ್ಮಕ್ಕೆ ಯಾವುದೇ ಸಂಬಂಧ ಇರಲ್ಲ. ದುಡ್ಡು ಬಗ್ಗೆ, ಮನೆ ಬಗ್ಗೆ ಇದೆಲ್ಲ ಬಿಟ್ಟು ಅದು ಹೀಲ್ ಆಗ್ತಾ ಆಗ್ತಾ ಇದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರಲ್ಲ. ಮೋಹ ಇರಲ್ಲ ಅಂತೀರಾ? ಮೋಹ ಕಳ್ಕೊಂಡ್ಬಿಟ್ಟಿರುತ್ತೆ ಆತ್ಮ. ಮೋಹ ಯಾವುದೂನೇ ಇರಲ್ಲ. ಈ ಸಂಸಾರದ ಬಗ್ಗೆನೇ ಮೋಹ ಇರಲ್ಲ. ಓಕೆ, ಆತರ ನಾವು ಅದಕ್ಕೆ ಈ ತರ ಎಲ್ಲ ಕ್ವಶನ್ ನಾವು ಕೇಳೋದು. ಆದ್ರೆ ನೀವು ಕೇಳಿದ್ರೆ ಯಾಕಂದ್ರೆ ನೀವು ದೇಹದಲ್ಲಿದ್ದೀರಾ, ಇದೆಲ್ಲ ನಾವು ಕೇಳಬೇಕಾಗುತ್ತೆ. ಆದ್ರೆ ಅದಕ್ಕೆ ಫಸ್ಟ್ ಬಂದಾಗ ಅವ್ರು ಎಷ್ಟು ಚೆನ್ನಾಗಿ ಎಲ್ಲಾನು ಹೇಳಿದ್ರು, ಆದ್ರೆ ಇನ್ನೂ ಹೀಲ್ ಆಗಿರ್ಲಿಲ್ಲ. ಇವಾಗ 1 ವರ್ಷ ಆಯ್ತು, ಹೀಲ್ ಆಗಿರ್ತಾರೆ. ಓಕೆ, ಹೀಲ್ ಆದ್ಮೇಲೆ ಏನು 1 ವರ್ಷದಲ್ಲೂ ನಿಮ್ಮ ಮನೇಲೂ ಎಷ್ಟೊಂದು ಚೇಂಜಸ್ ಆಗಿದೆ. ಹೌದು ಅಲ್ವಾ? ಅದೇ ಓದ್ಸಲ 2ನೇ ಲೋಕದಲ್ಲಿ ಇದ್ರು ಪ್ರಯಾಣ 3ನೇ ಲೋಕಕ್ಕೆ ಹೋಗಿ ಹಾಗೆ ಪ್ರಯಾಣ ಸಾಗ್ತಾ ಇರುತ್ತಾ? ಹೌದು. ಹೋದ್ಸತಿ ಮಾತಾಡಿದಾಗ 2ನೇ ಲೋಕದಲ್ಲಿ ಇದ್ರಲ್ವಾ ಅವರು? ಹೌದು. ಇವಾಗ 3ನೇ ಲೋಕಕ್ಕೆ ಬಂದಿದ್ದಾರೆ. ಅಷ್ಟೊಂದು ಎತ್ತರಕ್ಕೆ ಬೆಳೆದಿದೆ ಅವ್ರ ಆತ್ಮ. ಇವಾಗ ಬೆಳೆಸಿದಾರೆ, ಅಲ್ಲೇ ಇದ್ಕೊಂಡು ಅವ್ರು ಬೆಳೆಸಿದಾರೆ. ಅಲ್ಲೆಲ್ಲ ಏನೇನ್ ನಡೀತಾ ಇರುತ್ತಲ್ಲ, ದೊಡ್ಡ ದೊಡ್ಡ ಗುರು ಆತ್ಮಗಳೆಲ್ಲ ಅವರಿಗೆ ಡಿಸ್ಕಷನ್ ನಡೆಸ್ತಾ ಇರ್ತಾರೆ. ಅಲ್ಲೂ ಕೂಡ ಅವ್ರು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ. ಇವಾಗ ನೀವು ಕೂಡ ಅವ್ರಿಗೋಸ್ಕರ ಏನೇನ್ ಇಲ್ಲಿ ಪೂಜೆ ಪ್ರಾರ್ಥನೆ ಏನೇನ್ ಮಾಡಿದಿರಲ್ಲ ಅದು ಕೂಡ ಅವ್ರಿಗೆ ಹೋಗಿ ತಟ್ಟಿರುತ್ತೆ. ನಿಮ್ಮ ಒಂದು ಪುಣ್ಯದ ಕಾರ್ಯದಿಂದನೂ ಅವರು 3ನೇ ಲೋಕಕ್ಕೆ ಹೋಗಿ ತಲುಪಿರ್ತಾರೆ. ಓಕೆ, ಅಲ್ಲೇ ಆತ್ಮಲೋಕದಲ್ಲಿ ಇಟ್ಕೊಂಡು ಕೂಡ ಅವರು ಒಂದು ಒಳ್ಳೆ ಕರ್ಮಗಳನ್ನ ಮಾಡ್ತಾ ಇರ್ತಾರಲ್ಲ, ಅದಕ್ಕೂ ಅವರು 3ನೇ ಲೋಕಕ್ಕೆ ತಟ್ಟಿರ್ತಾರೆ. ನೋಡಿ, 1 ವರ್ಷದಲ್ಲಿ 3ನೇ ಲೋಕಕ್ಕೆ ಬರೋದು ಅಂದ್ರೆ ಸುಮ್ಮನೆ ಅಲ್ಲ. ಅಲ್ಲೂ ಲೆಸನ್ಸ್ ಕೊಟ್ಟು ಮುಂದೆ ಕಳಿಸಿರ್ತಾರೆ. ಅವ್ರು ಅಲ್ಲೂ ಕೂಡ ಅವ್ರು ಒಳ್ಳೇದ್ ಮಾಡ್ತಾ ಇದಾರೆ. ನೀವು ಕೆಳಗಡೆ ಕೂಡ ಕಷ್ಟಪಟ್ಟು ಕೂಡ ನೀವು ಒಳ್ಳೆತನನೇ ಬಿಟ್ಟಿಲ್ಲ. ದಾನ ಧರ್ಮ ಮಾಡಿದೀನಿ ನಾನು. ದಾನ ಧರ್ಮ ಮಾಡಿದೀರಾ, ನಿಮ್ ಮನೆಯವ್ರಿಗೆ ಪೂಜೆ ಮಾಡ್ತಾ ಇದೀರಾ, ನಿಮ್ ಮನೆಯವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇದೀರಾ. ಆ ಪ್ರಾರ್ಥನೆ ತಟ್ಟುತ್ತಾ ಇದೆ ಅಲ್ವಾ? ಇಲ್ಲ, ಪ್ರತಿನಿತ್ಯ 3ನೇ ಲೋಕಕ್ಕೆ ಹೋಗೋದಕ್ಕೂ ಎಲ್ಲ ಒಂದ್ ಕಡೆ ನಿಮ್ ಕೈವಾಡನೂ ಇದೆ ಮೇಡಮ್. ಸರಿ, ಇವಾಗ ನಿಮ್ಮ ಅಪ್ಪನ್ ಕೃಷ್ಣ ತಾತನ್ ಕರಿಬೇಕು. ಇವ್ರು ಇಲ್ಲೇ ಇದ್ದಾಗ್ಲೇ ಕರೆಯೋಣ, ನೋಡೋಣ ಬರ್ತಾರೇನಾ. ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ನಿಮ್ಮ ಮನೆಯವ್ರನ್ನ ನಾವು ಕಳಿಸ್ಕೊಟ್ಟು ಆಮೇಲೆ ಕೃಷ್ಣ ತಾತನ್ ಕರಿಬೇಕಾಗುತ್ತೆ. ಓಕೆ, ನಿಮ್ಮ ಕೃಷ್ಣ ತಾತ ಆಕಾಶದಿಂದ ಇಳಿದು ನಿನ್ನ ಹತ್ರ ಬರ್ತಾ ಇದ್ದಾರೆ. ನಿನ್ನ ತಾತ ಅವರು ನಿನ್ನ ಹತ್ರಕ್ಕೆ ಬರ್ತಾ ಇದ್ದಾರೆ. ಆ್ಯಂಡ್ 3 ತಾತ ನಿನ್ ಕಣ್ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ. ತಾತನ ಮುಖ ನೋಡಿ ಹೇಳು, ತಾತ ನಗು ಮುಖದಲ್ಲಿದ್ದಾರ, ಸಪ್ಪಗಿದಾರ, ಬೇಜಾರಲ್ಲಿದ್ದಾರ, ಅಥವಾ ಫುಲ್ ಫ್ರೆಶ್ ಎನರ್ಜೆಟಿಕ್ ಆಗಿದಾರ? ಖುಷಿಯಾಗಿದ್ದಾರಂತೆ. ಓಕೆ, ಖುಷಿಯಾಗಿದ್ದಾರೆ. ಅವರು ಅಷ್ಟೇ ಅಲ್ವಾ ಹೋಗಿರೋದು? ಎಷ್ಟು ವರ್ಷ ಆಯ್ತು ತಾತ ಹೋಗಿ? 7 ವರ್ಷ ಅವ್ರು ಹೋಗಿ. ಅಲ್ವಾ, 7 ವರ್ಷದಲ್ಲಿ ಅಂದ್ರೆ 1 ವರ್ಷದಲ್ಲಿ ನಿಮ್ಮ ಮನೆಯವ್ರು ಇಷ್ಟು ಹೀಲ್ ಆಗಿದ್ದಾರೆ. ಅವ್ರು 7 ವರ್ಷ ಅಂದ್ರೆ ಫುಲ್ ಖುಷಿಯಾಗಿರ್ತಾರೆ. ಯಾಕಂದ್ರೆ ಅಲ್ಲಿರೋ ಒಂದು ಆನಂದನೇ ಬೇರೆ. ಸರಿ ಕೇಳಪ್ಪ, ತಾತ ಎಲ್ಲಾದ್ರೂ ಹುಟ್ಟು ಬಂದಿದಾರ? ಹುಟ್ಟಿ ಬಂದಿದ್ದಾರೆ. ಯಾರು ಹುಟ್ಟಲಿ? ನನ್ನ ಮಗನ ಹುಟ್ಟಲಿ ಅಂತ. ಯಾರು ಹುಟ್ಟಲಿ ಹುಟ್ಟಿದಾರಂತೆ?
ಅವ್ರ ಮಗನ ಹೋಟೆಲ್ ಹುಟ್ಟು ಬಂದಿದ್ದಾರಂತೆ. ಓಕೆ, ಅವ್ರ ಮಗನ ಹೋಟೆಲ್ ಇಟ್ಟು ಬಂದಿದಾರಂತೆ. ಅವ್ರ ಮಗ ನಿಮ್ಗೆ ಏನಾಗ್ಬೇಕು ಮೇಡಮ್? ನನಗೆ ತಮ್ಮನ ಮಗ. ಅಯ್ಯೋ ತುಂಬಾ ಇಷ್ಟಪಡ್ತಾನೆ ನನ್ನನ್ನು. ಈಗ 2 ವರ್ಷ ಮಗುಗೆ. ಓಕೆ, ಹಂಗಂದ್ ಅವ್ರು ನಿಮ್ ತಂದೆನೆ ಮೇಡಮ್, ಅವರು ಹುಟ್ಟು ಬಂದಿರೋರು. ಓಕೆ, 2 ವರ್ಷ ಇನ್ನೊಂದು ಸ್ವಲ್ಪ 2 ವರ್ಷ ಕಂಪ್ಲೀಟ್ ಆಯ್ತು ಅನ್ಕೋತೀನಿ. ಓಕೆ, ನಿಮ್ಮನ್ನ ತುಂಬಾ ಇಷ್ಟಪಡ್ತಾರಾ? ನಿಮ್ ತಂದೆ ನಿಮ್ ಮೇಲೂ ಕೂಡ ಜೀವ ಇದ್ರು ಅಂತ ಅನ್ಸುತ್ತೆ. ಜೀವ ಇದ್ದಾಗ್ಲೂ ಅಷ್ಟೇ ಪ್ರೀತಿಸ್ತಿದ್ರು, ಈಗ್ಲೂನು ಅಷ್ಟೇ. ಆ ಮಗು ನಾನು ಅನ್ಕೋತೀನಿ ಮಲ್ಕೊಳ್ಳೋ ದಾಟಿ ಎಲ್ಲ ನಮ್ ತಂದೆ ತರನೇ ಕಾಣಿಸುತ್ತೆ ನಮ್ಗೆ. ನಿಮ್ ತಂದೆನೆ ಅವ್ರು ಹುಟ್ಟು ಬಂದಿದ್ದಾರೆ ಅಂತ ಹೇಳ್ತಾ ಇದಾರೆ. ಆಮೇಲೆ ಮಗನ ಹೊಟ್ಟೆಲಿ ಅಂದ್ರೆ ನಿಮ್ ತಮ್ಮನ ಹೊಟ್ಟೆಲಿ ಅವರು ಹುಟ್ಟು ಬಂದಿದ್ದಾರೆ ಅವ್ರು. ಓಕೆ, ಸರಿ. ಒಂದೇ ಒಂದು ಕ್ವಶನ್, ಕೇಸ್ಗಳು ಅವ್ರು ನಡೆಸ್ತಿದ್ದಂತಹ ವ್ಯಾಜ್ಯಗಳೆಲ್ಲ ನಾನು ನಡೆಸ್ತಾ ಇದ್ದೀನಿ, ಹೆಂಗ್ ಅನಿಸ್ತಾ ಇದೆ ಅಂತ ಒಂದ್ಸಲ ಕೇಳ್ಬಿಟ್ಟು. ಗೆಲ್ತೀವ? 3 ಕೇಸ್ ನಡೀತಾ ಇದೆ. ಕೇಳಪ್ಪ ಕೇಸ್ಗಳು ತಾತನಿಗೆ ಏನ್ ಹೇಳ್ತಾ ಇದಾರೆ ತಾತ ಅದಕ್ಕೆ? ಗೆಲ್ತೀಯ ಮಗಳೇ ಅಂತಾರೆ. ಏನಾಗ್ತಾ ಇದೆ ಅಂತ ಏನ್ ಹೇಳ್ತಾ ಇದಾರೆ? ಗೆಲ್ತಿಯ ಮಗಳೇ ಅಂತಿದಾರಂತೆ. ಓಕೆ, ಗೆಲ್ತಿಯ ಮಗಳೇ ಅಂತ ಹೇಳ್ತಾ ಇದಾರೆ ನೋಡಿ. ಸರಿ ಮೇಡಮ್, ಏನಾದ್ರು ಕೇಳ್ಬೇಕಾ? ನೀವೇ ಕೇಳಿ ನಿಮ್ ತಂದೆಗೆ. ಅಪ್ಪ, ನಮ್ಮ ಪರಿಸ್ಥಿತಿ ನೋಡಿ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಹೇಳಪ್ಪ. ನಿಮ್ಮ ಅಳಿಯನು ನಿಮ್ ಜೊತೆಗೆ ಬಂದ್ಬಿಟ್ರು, ಮುಂದೆ ಹೆಂಗೆ ನಮ್ಮ ಬದುಕು ನೀವು ನಿಂತ್ಕೊಂಡು ನೋಡ್ತಾ ಇದ್ದೀರಿ, ನಮ್ಗೆಲ್ಲಾ ಶಕ್ತಿ ಕೊಡ್ತೀರಾ ಅಂತ ಅನ್ಕೊಂಡಿದೀನಿ. ಒಂದ್ಸಲ ಅಭಿಪ್ರಾಯ ತಿಳಿಸಪ್ಪ, ನಮ್ಮ ಬದುಕು ಹೆಂಗಿದೆ ಅಂತ ಹೇಳಿ. ನಿನ್ಗೆ ತುಂಬಾ ಆಸೆ ಪಟ್ಟ ಜಾಗ ತುಂಬಾ ಅಭಿವೃದ್ಧಿ ಆಗ್ಬೇಕು ಅಂತ ಕಷ್ಟಪಡ್ತಾ ಇದ್ದೀನಿ. ಆ ಹಾದಿ ನನ್ಗೆ ಹೆಂಗ್ ಅನ್ಸುತ್ತೆ ಹೇಳಪ್ಪ. ನಾವೆಲ್ಲ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತಾ ಇದಾರೆ? ನಾವೆಲ್ಲ ಬರ್ತೀವಿ, ಜೊತೆಗೆ ಇರ್ತೀವಿ ಅಂತ ಹೇಳ್ತಿದಾರಂತೆ. ಓಕೆ, ಆಮೇಲೆ ಆಲ್ರೆಡಿ ಇವಾಗ ನಿಮ್ ತಂದೆ ನಿಮ್ ಜೊತೆಲಿ ಇದಾರೆ ಮೇಡಮ್ 2 ವರ್ಷ. ಈಗ ಹುಟ್ಟು ಬಂದಿದಾರಲ್ಲ, ಅಲ್ಲೂ ಕೂಡ ಇರುತ್ತಾ ಮೇಡಮ್ ಆತ್ಮ? ಹೌದು, ಅಲ್ಲೂ ಇರುತ್ತೆ. ಯಾಕಂದ್ರೆ ನಾನು ವಿಡಿಯೋಗಳಲ್ಲಿ ಎಲ್ಲ ಹಾಕಿದೀನಿ ನಾನು. ನಮ್ಮ ಒಂದು ಆತ್ಮ ಡಿವೈಡ್ ಆಗುತ್ತೆ. ಇವಾಗ 100% ಇದೆ ಅನ್ಕೊಳ್ಳಿ, 25% ಅಥವಾ 50% ನಾವು ಹುಟ್ಟೋದಕ್ಕೆ ಕಳಿಸ್ತೀವಿ. ಇನ್ನರ್ಧ ಭಾಗ ಮೇಲಿರುತ್ತೆ. ಅಥವಾ ಅದು ಕೂಡ ಟ್ವಿನ್ಸ್ ಬೇರೆ ದೇಶದಲ್ಲಾಗ್ಲಿ ಬೇರೆ ಕಡೆ ಆಗ್ಲಿ ಹುಟ್ಟು ಬಂದಿರುತ್ತೆ. ತನ್ನ ಒಂದು ಆತ್ಮವನ್ನ ಬೇಗ ಅಭಿವೃದ್ಧಿ ಪಡಿಸ್ಬೇಕು ಅಂದ್ರೆ ಜೋಡಿ ಆತ್ಮ ಅಂತಾರಲ್ಲ, ನಿಮ್ಮ ಅಪ್ಪನ ಜೋಡಿ ಆತ್ಮ ಇನ್ನೊಂದ್ ಕಡೆ ಹುಟ್ಟು ಬಂದಿರುತ್ತೆ. ಅಥವಾ ಹುಟ್ಟಿ ಬಂದಿರಲ್ಲ, ಇನ್ನು ಅಲ್ಲಿ ಮೇಲೆ ಆತ್ಮ ಲೋಕದಲ್ಲಿ ಅರ್ಧ ಇರುತ್ತೆ, ಅರ್ಧ ಏನಿರುತ್ತೆ ಹುಟ್ಟೋದಕ್ಕೆ ಕಳ್ತಾ ಇರುತ್ತೆ. ಎನರ್ಜಿ ಇರುತ್ತೆ. ಓಕೆ, ಊರ್ಜಾ ಅಂತ ಅಂತಾರೆ ಅದಕ್ಕೆ. ಡಿವೈಡ್ ಆಗುತ್ತೆ. ಒಂದೊಂದು ವಿಡಿಯೋನಲ್ಲಿ ಹೊಟ್ಟೆಲ್ ಬೆಳೀತಾ ಇದ್ದಾರೆ, ಒಂದೊಂದು ವಿಡಿಯೋನಲ್ಲಿ ಒಂದೊಂದು ಕೇಸಲ್ಲಿ ಹುಟ್ಟಿ 6 ವರ್ಷ, ಹುಟ್ಟಿ 8 ವರ್ಷ ಆಗಿದ್ದಾರೆ. ಅವರೆಲ್ಲ ಬಂದು ಮಾತಾಡಿದ್ದಾರೆ. ಯಾಕಂದ್ರೆ ಡಿವೈಡ್ ಆಗುತ್ತೆ ಆತ್ಮ. ಇವಾಗ ನಮ್ಮ ಒಂದು ಆತ್ಮ ಕೂಡ ಮೇಲಿರುತ್ತೆ. ಓಕೆ, ಒಂದು ನಮ್ಮ ತಂದೆ ಮಗನಿಗೆ ಅಂದ್ರೆ ನನ್ನ ತಮ್ಮನಿಗೆ ಸೊಸೆ ನೋಡಿರ್ಲಿಲ್ಲ, ಸೊಸೆ ಬಂದಿದ್ದಾಳೆ. ಮತ್ತೆ ಒಟ್ಟಲ್ಲಿ ನಮ್ಮ ಕುಟುಂಬಕ್ಕೆ ನಮ್ಮ ತಂದೆ ಏನ್ ಹೇಳ್ತಾರೆ ಅದನ್ನೊಂದ್ಸಲ ಕೇಳ್ಬಿಡಿ. ಮಗನ್ಗಾದ್ರೂ ಸರಿ. ಮಗನಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅವ್ರ ಹೊಟ್ಟೆಲೆ ಹುಟ್ಟು ಬಂದಿದ್ದಾರೆ ಇವಾಗ. ಮಗ ಆಗಿ ಅವ್ರ ಹೊಟ್ಟೆಲ್ ಹುಟ್ಟು ಬಂದಿದ್ದಾರೆ. ಮಗನ್ ಬಗ್ಗೆ ಏನ್ ಹೇಳ್ತಾರೆ? ಎಲ್ಲರೂ ಒಗ್ಗಟ್ಟಾಗಿರಿ ಅಂತ. ಎಲ್ಲರೂ ಒಗ್ಗಟ್ಟಾಗಿರಿ ಅಂತ ಹೇಳ್ತಾರೆ. ಎಲ್ಲರೂ ಒಗ್ಗಟ್ಟಾಗಿರಿ ಅಂತ. ಇವಾಗ ನೋಡಿ, ಎಲ್ಲೋ ಒಂದ್ ಕಡೆ ಋಣಾನುಬಂಧ ಅಂತ ಇರುತ್ತಲ್ಲ, ಅದು ಬಿಡಲ್ಲ. ಓಕೆ, ಇವಾಗ ನಿಮ್ ಜೊತೆಲಿ ಇದಾರೆ, ನೀವು ಬೆಳೆಸ್ಬೇಕು ನಿಮ್ ತಂದೆನ. ನಿಮ್ ತಂದೆ ನಿಮ್ಮನ್ ಬೆಳೆಸಿದ್ರು. ಹೌದು. ನಿಮ್ಗೊಂದ್ ಒಳ್ಳೆ ದಾರಿ, ಒಂದ್ ಒಳ್ಳೆ ಗುಣ, ಈ ತರ ಗುಣ ಬರ್ಬೇಕು ಅಂದ್ರೆ ಅದಕ್ಕೆಲ್ಲ ನಿಮ್ ತಂದೆ ಕಾರಣ. ಇವಾಗ ನಿಮ್ ತಂದೆ ವಾಪಸ್ ಇವಾಗ ಒಳ್ಳೆ ಒಂದು ಗುಣ ಇರ್ಬೇಕಂದ್ರೆ ನಿಮ್ ತಂದೆಯವರೇ ಕಾರಣ ಅದಕ್ಕೆ. ಹೌದು, ಇದೇ ಅವ್ರು ಕೊಟ್ಟಂತ ಭಿಕ್ಷೆಲೆ ನಾನು ಬದುಕ್ತಾ ಇದ್ದೀನಿ. ನಾನು ತುಂಬಾ ಹೋರಾಟ ಮಾಡ್ತಾ ಇದ್ದೀನಿ. ಒಂದ್ಸಲ ನನ್ಗೆ ಏನಂತೀಯ ಹೇಳಪ್ಪ?
ಹೇಳು, ನನಗೂ ಈಗ 46 ವಯಸ್ಸು, ಇನ್ನೆಷ್ಟು ದಿನದಲ್ಲಿ ನಾನು ಎಲ್ಲಾನು ಪೂರೈಸ್ತೀನಿ, ಒಂದ್ಸಲ ಹೇಳ್ಬಿಡಪ್ಪ. ಏನ್ ಹೇಳ್ತಾ ಇದ್ದಾರೆ ತಾತ? ನೀನ್ ಚೆನ್ನಾಗಿರ್ತೀಯ, ಗೆದ್ದು ಬರ್ತೀಯ ಬಿಡು ಮಕ್ಳೇ ಅಂತವ್ರೆ. ನೀನ್ ನೀನ್ ಚೆನ್ನಾಗಿರ್ತೀಯ, ಗೆದ್ದು ಬರ್ತೀಯ ಮಗಳೇ ಅಂತಿದಾರಂತೆ. ಅಲ್ವಾ, ಗೆದ್ದೆಗೆ ಅವ್ರಿಗೆ ಭರವಸೆ ಇದೆ ಮೇಡಮ್, ನಿಮಗ್ ಭರವಸೆ ಇಲ್ಲ. ಅವ್ರಿಗೆಲ್ಲ ಗೊತ್ತಿದೆ ನೀವು ಎಷ್ಟು ಸ್ಟ್ರಾಂಗ್ ಅಂತ. ನೋಡಿ, ಕಷ್ಟ ಯಾವ ಮನುಷ್ಯ ತುಂಬಾ ಸ್ಟ್ರಾಂಗ್ ಇರ್ತಾರೆ ಅವ್ರಿಗೆ ಕಷ್ಟ ಜಾಸ್ತಿ ಇರುತ್ತೆ. ಇದು ಒಂದು ಮಾತ್ರ ನೀವು ಬೆಲ್ಲ ಹಾಕೊಳ್ಳಿ. ಓಕೆ, ಯಾರು ಕಷ್ಟ ಅನುಭವಿಸಕ್ ಆಗಲ್ಲ ಅವ್ರಿಗೆ ಕಷ್ಟ ಸಿಗಲ್ಲ. ಯಾಕಂದ್ರೆ ಸ್ಟ್ರಾಂಗ್ ಆಗಿರೋ ಸೋಲ್ಗೆನೆ ಕಷ್ಟ ಜಾಸ್ತಿ ಇರೋದು. ನೀವು ಒಂದ್ ಹಳೆ ಆತ್ಮ ಇದ್ದೀರಾ, ಇಷ್ಟು ಮಾಡ್ಲೇಬೇಕು, ಇಷ್ಟು ಏನ್ ಲೆಸನ್ ಇದೆ ಅದನ್ನ ಪೂರಾ ಮಾಡಿನೇ ಹೋಗ್ಬೇಕು. ಅದಕ್ಕೆ ಏನ್ ಬರುತ್ತೆ ಅದನ್ನ ಆರಾಮಾಗಿ ತಗೊಳ್ಳಿ. ನನ್ಗೆ ಕಷ್ಟ ಇದೆ, ನಾನು ತುಂಬಾ ಕಷ್ಟ ಪಡ್ತಾ ಇದೀನಿ ಆತರ ಮೈಂಡ್ ಅಲ್ಲಿ ಇಟ್ಕೋಬೇಡಿ. ಇವಾಗ ಈ ಕೆಲಸ ಬಂದಿದೆ, ಇದನ್ನ ಯಾವ ರೀತಿ ನಾನು ಬಗೆಹರಿಸ್ಬೇಕು, ಆರಾಮಾಗಿ ಕುತ್ಕೊಂಡು. ಯಾಕಂದ್ರೆ ಹಿಂದೆ ನಿಮ್ ತಂದೆ, ನಿಮ್ ಮನೆಯವರು ಎಲ್ಲ ಒಂದು ಎನರ್ಜಿ, ಅವರ ಒಂದು ಆಶೀರ್ವಾದ ನಿಮ್ ಜೊತೆ ಇರುತ್ತೆ. ಅವ್ರು ಆಗಾಗ ನಿಮ್ಮ ಬಾಡಿನಲ್ಲೂ ಕೂಡ ಬಂದು ನಿರ್ಧಾರ ತಗೊಳ್ತಾ ಇರ್ತಾರೆ. ಓಕೆ, ನಿಮ್ಮ ಸೋಲಲ್ಲಿ ಒಂದಾಗಿ ಯಾವ ನಿರ್ಧಾರ ತಗೋಬೇಕು ಅಂತ ಅವ್ರ ನಿರ್ಧಾರ ತಗೊಳ್ತಾ ಇರ್ತಾರೆ. ಬಟ್ ನೀವು ಮಾತ್ರ ಕಷ್ಟ ಅಂತ ಅದನ್ನ ಅನ್ಕೊಳ್ಳಕ್ಕೆ ಹೋಗ್ಬೇಡಿ. ಓಕೆ, ನೀವು ಕಷ್ಟ ಅನ್ಕೊಂಡ್ರೆ ಕಷ್ಟ, ಕಷ್ಟ ಅಂತ ತಗೋಬೇಡಿ. ಫಸ್ಟ್ ಮುಂದೆ ಏನ್ ಇವಾಗ ಅನ್ಕೊಳ್ಳಿ, ನಿಮ್ ಮಗನ್ ಮದ್ವೆ ಬಂದಿದೆ ಅನ್ಕೊಳ್ಳಿ, ಮಗನ್ ಮದ್ವೆ ಯಾವ ರೀತಿ ಮಾಡ್ಬೇಕು ನೀವು ಮಾಡ್ತಾ ಇರಿ, ಹೆಣ್ ಹುಡುಕ್ತಾ ಇರಿ. ಆ ಹೆಣ್ಣು ಕೆಟ್ಟದ್ದ ಒಳ್ಳೇದ ಅದೆಲ್ಲ ವಿಚಾರ ಮಾಡೋರು ನಿಮ್ ಮನೆಯವರು, ನಿಮ್ ತಂದೆಯವರು. ಬಟ್ ನಿಮ್ ಕೆಲಸ ನೀವು ಮಾಡ್ತಾ ಇರಿ. ಅದು ಕೆಟ್ಟದ್ದೇ ಆಗಿದ್ರೆ ಅದು ಬರಲ್ಲ, ಒಳ್ಳೇದಾಗಿದೆ ಅಂತಾನೆ ಬರುತ್ತೆ. ನಿಮ್ ಪ್ರಯತ್ನ ಮಾಡ್ತಾ ನೀವು ಮಾಡ್ತಾ ಇರಿ. ಅದೇ ನಮ್ ತಂದೆ ಅಳಿಯನು ಕೂಡ ಬೇಗ ಬಂದ್ಬಿಟ್ರಲ್ಲ, ತುಂಬಾ ನಮ್ ತಂದೆಗೆ ನೋವಾಗಿದ್ಯಾ ಅನ್ನೋದೊಂದು ಕ್ವಶನ್ ನಮ್ಗೆ ಯಾವಾಗ್ಲೂ ಕಾಡ್ತಾ ಇದೆ. ಅವ್ರು ಬದುಕಿದ್ರೇನಾದ್ರು, ನಮ್ಮಪ್ಪ ಬದುಕಿದ್ದು ನಮ್ಮ ಮನೆಯವ್ರೇನಾದ್ರು ಹೋಗ್ಬಿಟ್ಟಿದ್ರೆ ತುಂಬಾ ಮನ್ಸ್ ಕೆಡ್ಸ್ಕೊಬಿಡೋರು. ಈಗ ಆತ್ಮ ಅವ್ರದ್ ಮೇಲೆ ಇದೆಯಲ್ಲ, ಈಗ ಅಳಿಯನು ಕೂಡ ಬೇಗ ಹೋಗ್ಬಿಟ್ರಲ್ಲ. ಅದಕ್ಕೆ ನಿನ್ನ ಅಭಿಪ್ರಾಯ ಹೇಳಪ್ಪ. ನನಗೆ ದಿನಾ ಕೊರಗ್ತೀವಿ, ನಮ್ಮಪ್ಪ ಇದ್ದಿದ್ರೆ ಏನ್ ಅನ್ಕೊಳ್ಳೋದು ಅಂತ ಅನ್ಸ್ತಾ ಇರುತ್ತೆ. ಒಂದ್ಸಲ ಏನಾದ್ರು ಹೇಳಪ್ಪ. ನಾವೆಲ್ಲ ಹುಟ್ಟಿ ಬರ್ತೀವಿ, ಚಿಂತೆ ಮಾಡ್ಬೇಡ ಅಂತಾರೆ. ನಾವೆಲ್ಲ ಹುಟ್ಟು ಬರ್ತೀವಿ, ಚಿಂತೆ ಮಾಡ್ಬೇಡ ಅಂತಿದಾರಂತೆ. ನಿಮ್ ತಂದೆಯವ್ರಂತೂ ಹುಟ್ಟು ಬಂದಿದ್ದಾರೆ. ಅವ್ರು ಹೇಳ್ತಾ ಇರೋದು ನಿಮ್ ಮನೆಯವರು, ಅವರು ಹುಟ್ಟು ಬರ್ತಾರೆ, ಚಿಂತೆ ಮಾಡ್ಬೇಡಿ ಅಂತ ಹೇಳ್ತಾ ಇದಾರೆ. ಅಲ್ವಾ, ಬರ್ತಾರೆ ನೋಡಿ, ಬರ್ತಾರೆ. ಅವ್ರ ಲೆಸನ್ ಏನಿತ್ತು ಅವ್ರು ಮಾಡಿ ಹೋಗಿದ್ದಾರೆ, ಮತ್ತೆ ಬಂದಿದ್ದಾರೆ. ಅವ್ರ ಲೆಸನ್ ಇನ್ನೂ ಪೂರ್ತಿ ಆಗಿಲ್ಲ ನಿಮ್ ತಂದೆದು ಕೂಡ. ಹುಟ್ಟು ಬಂದಿದ್ದಾರೆ ಅಂದ್ರೆ ಮತ್ತೆ ಒಂದ್ ಏನೋ ಕೆಲಸ ಇದೆ ಅವ್ರದ್ದು, ಅವ್ರು ಹುಟ್ಟು ಬಂದಿದ್ದಾರೆ. ಹೌದು, ತುಂಬಾ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ರು, ಅದನ್ನ ಪೂರೈಸೋಕೋಸ್ಕರ ಬಂದೇ ಬರ್ತಾರೆ ಅಂತ ನಾವ್ ಯಾವಾಗ್ಲೂ ಅನ್ಕೋತಾ ಇದೀವಿ. ಅವ್ರು ಬಂದಿರೋರು ನಿಮ್ಮ ತಮ್ಮನ್ ಹೋಟೆಲ್ ಬಂದಿದಾರಲ್ಲ, ಅದೇ ನಿಮ್ಮಪ್ಪ ತಂದೆಯವರು. ತುಂಬಾ ಹೋಪ್ ಇತ್ತು. ನಿಮ್ಗೆ ಏನಾದ್ರು ಆಸೆ ಇತ್ತು ಅಲ್ಲ ಮುಂಚೆ, ನಮ್ ತಂದೆಯವ್ರಿಗೆ ನಾವ್ ಇದನ್ನ ಮಾಡ್ಲಿಲ್ಲ, ನಮ್ ತಂದೆ ಹೋಗ್ಬಿಟ್ರು, ನಮ್ ತಂದೆಗೆ ನಾನು ಈ ತರ ನೋಡ್ಕೊಳ್ಳಿಲ್ಲ, ಹಂಗ ಏನಾದ್ರು ನಿಮ್ ಮನ್ಸಲ್ಲಿದ್ರೆ ಇವಾಗ ನಿಮ್ ತಂದೆ ಆಲ್ರೆಡಿ ಬಂದಿದ್ದಾರೆ. ಆ ಮಗುನೇ ನೋಡ್ಕೊಳ್ಳಿ. ಆತರ ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ರೆ ಆ ಮಗುಗೆ ಮಾಡಿ, ಅವರೇ ನಿಮ್ ತಂದೆಯವರು. ಹೌದು, ನಾವು ಅದೇ ಭಾವನೆಯಲ್ಲಿ ಹೊಟ್ಟೆಯಲ್ಲಿ ಯಾವಾಗ ಪ್ರೆಗ್ನೆಂಟ್ ಅಂತ ಆ ಕ್ಷಣದಿಂದಲೂ ಭಗವಂತನ ಹತ್ರನೂ ಕೇಳ್ಕೊಳ್ತಾ ಇದ್ವಿ. ಮತ್ತೆ ನಮ್ ತಂದೆ ಬಂದು ಅವ್ರ ಆಸೆ ಏನಿತ್ತೋ ಅದನ್ನ ಈ ಭೂಮಿ ಮೇಲೆ ಈಡೇರಿಸ್ಕೊಳ್ಳಿ ಅಂತಾನೆ ಕೇಳ್ಕೊಂಡಿದೀವಿ. ಆ ಫೀಲಿಂಗ್ ಈಗ್ಲೂನು, ಏನೇ ಒಂದ್ ತಿನ್ಸ್ಬೇಕಾದ್ರೂ ಹಂಗೆ ಅನ್ಕೊಂಡು ನಮ್ ತಂದೆಗೆ ಇದಿಷ್ಟ ಆಯ್ತು. ಆ ಮಗುನು ಕೂಡ ನಮ್ ತಂದೆ ತರನೇ ಇದೆ ಈಗ್ಲೂ ಸಹ ಅಲ್ವಾ. ಅವರೇ ಇರ್ತಾರೆ ಅಂದ್ರೆ ಅದೇ ತರ ಇರುತ್ತೆ. ಇನ್ ಮುಂದೆ ನೋಡ್ತಾ ಹೋಗಿ, ನಿಮ್ ತಂದೆಗೆ ಹೆಂಗಿದ್ರು ಆಕ್ಟಿವಿಟೀಸ್ ಏನಿತ್ತು ಅದೆಲ್ಲ ಮಗು ಮಾಡ್ತಾ ಹೋಗುತ್ತೆ. ಅದಷ್ಟೇ ಕೇಳ್ತೀವಿ. ಅವನು ತುಂಬಾ, ನಮ್ ತಂದೆಗೆ ಮಕ್ಕಳನ್ನ ತುಂಬಾ ವಿದ್ಯಾವಂತರು ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಈ ಮಗುನಲ್ಲಿ ಅವರೇ ವಿದ್ಯಾವಂತರಾಗಿ ತುಂಬಾ ಇಡೀ ನಮ್ಮ ತಾಲೂಕಲ್ಲಿ ಹೆಸರು ಕ್ರಿಯೇಟ್ ಮಾಡೋ ತರ ಆಗ್ಲಿ. ಅಲ್ಲಿ ಹೆಸರು ಏನ್ ಬರುತ್ತೆ, ಕೃಷ್ಣಪ್ಪನ್ ಮೊಮ್ಮಗ ಅಂತಾರೆ, ಆ ಹೆಸರನ್ನ ಕೇಳ್ಬೇಕು ನಾವು ಅಷ್ಟೇ. ಅವರೇ ಅದನ್ನ ಸರಿ. ನಿಮ್ ಮಗ ಜಾಸ್ತಿ ಹೊತ್ತು ಮಲ್ಕೊಂಡಿದ್ದಾರೆ, ಅವ್ರನ್ನ ಜಾಸ್ತಿ ಹೊತ್ತು ಮಲಗಿಸ್ಬಾರ್ದು ನಾವು. ಇವಾಗ ನಿಮ್ ತಂದೆಗೆ ನೀವು ಕೂಡ
ಆಶೀರ್ವಾದ ತಗೊಳ್ಳಿ. ಎಲ್ಲಿ ನಿಂತಿದ್ದೀರಲ್ಲ ಎಲ್ಲಿ ನಿಂತಿದ್ದಾರೆ? ತಾತ ಎಲ್ಲಿ ನಿಂತಿದ್ದಾರೆ? ಅಮ್ಮನ ಅಕ್ಕಪಕ್ಕ ನಿಂತಿದಾರ? ಪಪ್ಪನ ಪಕ್ಕ ನಿಂತಿದ್ದಾರೆ. ಪಪ್ಪನ ಪಕ್ಕ ನಿಂತಿದ್ದಾರೆ. ನೋಡಿ, ನಿಮ್ ಮನೆಯವ್ರನ್ನ ನಾವು ಮರ್ತೇ ಬಿಟ್ಟಿದೀವಿ ಇಷ್ಟೊತ್ತ. ನೋಡಿದ್ರಲ್ವಾ ಒಂದು ಮನಸ್ಸಿನ ಭಾವನೆ ಎಷ್ಟರ ಮಟ್ಟಿಗೆ ಒಂದು ನಂಬುತ್ತೆ ಆ ಕ್ಷಣಗಳನ್ನ ಅಂತ ಹೇಳಿ. ನನ್ನ ಮಗ ಅಮೋಘು ಮೊದಲೇ ಹೇಳ್ದ, ಇದು ನನಗಾಗಲ್ಲ ಬಿಡು ಅನ್ನೋ ಥರ ಇದ್ದ. ಅವನೇ ಯಾವ ರೀತಿ ಅದರಲ್ಲಿ ಇನ್ವಾಲ್ವ್ ಆದ ಅಂತ ಹೇಳಿ ನೀವು ಸಹ ನೋಡಿದ್ರಿ. ಅವನ ಮಾತು ಸ್ವಲ್ಪ ಅಸ್ಪಷ್ಟತೆ ಅಂತ ಹೇಳಿದ್ರೆ ಅವನು ಸ್ವಲ್ಪ ಮೆಲ್ಲೆ ಮಾತಾಡ್ತಾ ಇದ್ದ. ನಾನು ಪಕ್ಕದಲ್ಲೇ ಇದ್ದಿದ್ದರಿಂದ ನನಗೆ ಅರ್ಥ ಆಗ್ತಾಯಿತ್ತು ಅವನು ಏನು ಮಾತಾಡ್ತಾ ಇದ್ದಾನೆ ಅಂತ ಹೇಳಿ. ನನ್ನ ತಂದೆ ಒಟ್ಟಿಗೆ ನನಗೂ ಅವಕಾಶ ಸಿಕ್ತು. ನಿಜ ಅದು ನನ್ನ ತಮ್ಮನ ಹೊಟ್ಟೆಯಲ್ಲಿ ಹುಟ್ಟು ಬಂದಿರುವಂಥ ನಮ್ಮ ಮೋಕ್ಷಿತ್ ಕೃಷ್ಣ ಇದ್ದಾನಲ್ಲ, ಸೇಮ್ ಟು ಸೇಮ್ ನನ್ನ ತಂದೆ ಆ್ಯಟಿಟ್ಯೂಡ್ ಥರನೇ ಇರುವಂಥದ್ದು. ನಂಬುವವರು ಖಂಡಿತ ನಂಬಿ, ಪುನರಪಿ ಜನನಂ ಪುನರಪಿ ಮರಣಂ ಹೇಗೆ ನಾವು ಅದನ್ನು ಅರ್ಥ ತಿಳ್ಕೊಂಡಿದ್ರೆ ಮಾತ್ರ ಇದು ಇಂಥ ವಿಷಯಗಳು ಮನಸ್ಸಿಗೆ ಹತ್ರ ಆಗುತ್ತೆ ಅಂತ ಹೇಳಬಹುದು. ಎಲ್ಲರೂ ನಂಬಿ ಅಂತ ಹೇಳಲ್ಲ, ಎಲ್ಲರೂ ನೀವು ಮಾಡ್ಕೊಳ್ಳಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ನಾನು ನನ್ನ ಮನಸ್ಸಿಗೆ ತಕ್ಕಂತೆ ನಾನು ನಡ್ಕೊಳ್ತಾ ಇದ್ದೀನಿ. ಮೊದಲು ನಮ್ಮ ಮನಸ್ಸನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಹಾದಿಲಿ ನಡಿಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಇದು ನನ್ನ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಇವೆಲ್ಲ ಮೆಮೊರಿ ಕೂಡ ನನ್ನ ಚಾನಲಲ್ಲಿ ಇಟ್ಕೋಬೇಕು ಅನ್ನೋ ಒಂದು ದೊಡ್ಡ ಉದ್ದೇಶ ಅಷ್ಟೇ ನನಗೆ. ನೋಡಿದವ್ರಿಗೆ ಯಾರಿಗೆ ಇಷ್ಟ ಆಗಿದೆ ಅನ್ನೋದಾದರೆ ಒಂದು ಲೈಕ್ನ ಕೊಡಿ. ಜೊತೆಗೆ ವಿಡಿಯೋ ಇನ್ನೂ ಹೆಚ್ಚು ಇಷ್ಟ ಆಗಿದೆ ಅನ್ನೋದಾದರೆ ವಿಡಿಯೋಗಳನ್ನ ಶೇರ್ ಮಾಡುವಂಥ ಆಪ್ಷನ್ ನಿಮಗೆ ಖಂಡಿತ ಇದೆ. ಎಲ್ಲದಕ್ಕೂ ಹೆಚ್ಚಿಗೆ ಹೇಳುವಂಥದ್ದು ನಿಮ್ಮೆಲ್ಲರ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಅಪನಂಬಿಕೆ ಇರೋರು ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಸ್ಕ್ರೋಲ್ ಮಾಡಿ. ಹಾಗೆ ಒಂದು ಐಪ್ನ ಕೊಡಿ, ಪಕ್ಕದಲ್ಲೇ ಐಪ್ ಅಂತ ಬರುತ್ತೆ, ಅದು ಕೊಡೋದ್ರಿಂದನೂ ಕೂಡ ನನ್ನ ಚಾನಲ್ಗೆ ನೀವು ಪೂರ್ತಿಯಾಗಿ ಸಪೋರ್ಟ್ ಮಾಡಿದ್ದೀರಾ ಅನ್ನುವಂತಹ ಒಂದು ನನಗೆ ಖುಷಿಯಾಗುತ್ತೆ ಅಂತ ಹೇಳಬಹುದು. ನೆಕ್ಸ್ಟ್ ಮತ್ತೊಂದು ನನ್ನ ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಂದು ನನ್ನ ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ, ಆಯಿತಾ? ಇವತ್ತಿನ ಈ ವಿಡಿಯೋ ಬಗ್ಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ನಂಬರು ಕೂಡ ಶೇರ್ ಮಾಡ್ಕೊಳ್ತೀನಿ. ಅವರದನ್ನು ಸ್ಕ್ರೀನ್ ಮೇಲೆ ಹಾಕಬೇಕಾ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕೋಣ ಅಂತ ಹೇಳಿ ನೋಡಿ ನಾನು ಹಾಕ್ತೀನಿ. ಖಂಡಿತ ಅವರನ್ನು ನೀವು ಫೋನ್ ಮೂಲಕ ಕಾಂಟ್ಯಾಕ್ಟನ್ನು ಮಾಡ್ಕೋಬಹುದು. ದುಡ್ಡಿನ ವ್ಯವಹಾರ ನನಗೆ ಗೊತ್ತಿಲ್ಲ. ನೀವುಂಟು ಅವರುಂಟು ಮಾತಾಡ್ಕೊಳ್ಳಿ. ನಂಬಿಕೆ ಇದ್ದರೆ ಮಾತ್ರ ಇದಕ್ಕೆ ಕೈ ಹಾಕಿ, ಇಲ್ಲಾಂದರೆ ಬೇಡ. ಇಷ್ಟನ್ನು ನಿಮ್ಮ ಮುಂದೆ ನಾನು ಹೇಳಬಹುದು. ಮತ್ತೊಂದು ನನ್ನ ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.